ಶ್ರೀ ಮಹಾಗಣಪತಿ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಆ ಕಡೆ ರಾಕ್ಷಸ ಸಂಭಾಷಣೆ, ಈ ಕಡೆ ಸೀತಾದೇವಿಯ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ಹನುಮಂತ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಎಲ್ಲವೂ ಲೆಕ್ಕ ಹಾಕ್ಕೊಂಡ. ರಾವಣ ಬಂದು ಹೋದಾಗಿಂದ ಲೆಕ್ಕ ಹಾಕ್ಕೊಂಡ. ಸೀತೆಯೇ ಅನ್ನೋದು ಗ್ಯಾರಂಟಿ ಆಗೋಯ್ತು ಮುಂಚಿತವಾಗಿ ತಿಳ್ಕೊಂಡ. ಯಾಕೆಂದರೆ ರಾವಣ ಬಂದು ಸಂಭಾಷಣೆ ಮಾಡಿದ ಸಂದರ್ಭದಲ್ಲೇ ತಿಳ್ಕೊಂಡ. ಅದರಿಂದ ಈಗ ನಾನು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾನೆ. ಈ ಮಹಾತಾಯಿ ದರ್ಶನಕ್ಕೆ ಸಾವಿರಾರು ವಾನರರು ಹೊರಟಿದ್ದಾರಲ್ಲ, ಆದರೆ ನನಗೆ ಆ ಅದೃಷ್ಟ ಸಿಕ್ಕಿತು ನನ್ನೊಬ್ಬನಿಗೆ. ಅವತ್ತು ಎಷ್ಟು ಕೋಟಿಗಟ್ಟಲೆ, ಸಾವಿರ ಕೋಟಿಗಟ್ಟಲೆ ಹೊರಟಿವಿ ನಾವು. ಅಂತಹ ಸಾವಿರಲ್ಲಿ ಕೋಟಿಗಟ್ಟಲೆಗಳಲ್ಲಿ ನನ್ನೊಬ್ಬನಿಗೆ ದರ್ಶನ ಸಿಕ್ಕಿದೆ ನನಗೆ. ನಾನೇನೋ ವೀರನ ಹಾಗೆ ದರ್ಪದಿಂದ ಬಾರದೆ ಗೂಢಾಚಾರಿಯಂತೆ ಬಂದಿದ್ದೀನಿ ನಾನು. ತನಗೆ ತಾನು ಯೋಚನೆ ಮಾಡ್ತಿದ್ದಾನೆ. ಅಷ್ಟು ಜನಗಳಲ್ಲಿ ಮಧ್ಯದಲ್ಲಿ ನನಗೆ ಮಾತ್ರ ದರ್ಶನ ಸಿಕ್ಕಿರ್ತಕ್ಕಂಥ ಸೀತೆ ನನ್ನ ಅದೃಷ್ಟ ಚೆನ್ನಾಗಿದೆ. ಆದರೆ ನಾನು ಬಂದಿರತಕ್ಕಂಥದ್ದು ಕದ್ದುಕೊಂಡು ಚಿಳಿಪಿಳಿಯಾಗಿ ಶಿಳ್ಳೆ ಕಾತ ಥರ ಒಳಗೆ ಬಂದುಬಿಟ್ಟಿದ್ದೀನಿ. ಆದರೂ ಸೀತೆಯ ಈ ಸ್ಥಿತಿಯನ್ನು ನೋಡಿದೆವು, ಸಂತೈಸದೆ ಹಾಗೆ ಹೊರಟೋದ್ರೆ ಅದು ಮಹಾ ಅಪರಾಧ ಆಗ್ತದೆ. ನಾನು ಬಂದಿರತಕ್ಕಂಥದ್ದು ಹೇಳಬೇಕು, ರಾಮ ಕಳಿಸಿದ್ದಾನೆ ಅಂತ ಹೇಳಬೇಕು, ಸೀತೆಗೆ ಸಮಾಧಾನ ಆಗಬೇಕು. ಮಾತಿಗೆ ಸಮಾಧಾನ ಆದರೆ ತಾನೆ. ಅದರಲ್ಲೂ ನಿಂದು ಇನ್ನೊಂದು ಸಣ್ಣ ಕೆಲಸ ಇದೆ. ರಾಮ ಕೊಟ್ಟಿರ್ತಕ್ಕಂಥದ್ದು ಕೊಡಬೇಕು. ಏನು ಮಾಡೋದು? ಕಿಷ್ಕಿಂದಿಗೆ ಹೋಗಿ ಸುಗ್ರೀವ ರಾಮರ ಜೊತೆ ಸೈನ್ಯ ಸಮೇತ ಬರೋಣ ಅಂದ್ಕೊಂಡ್ರೆ ಅಷ್ಟರೊಳಗೆ ಇವಳು ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾಳೋ ಅಂತಕ್ಕಂಥದ್ದೊಂದು ಭಯ. ಯಾಕೆಂದರೆ ಹೇಳಿದ್ಲು, ಆತ್ಮಹತ್ಯೆ ಒಂದು 4-5 ಸತಿ ಅಂದ್ಲು ಇವಳು. ನನಗೇನು ಎಚ್ಚರಿಕೆನೋ ನನಗೆ ಗೊತ್ತಾಗ್ತಿಲ್ಲ. ನಾನು ಬಂದಿರತಕ್ಕಂಥದ್ದು ಗೊತ್ತು ಅಂತ ಕಾಣುತ್ತೆ. ಸುವರ್ಚಲ ಅಂದ್ಲು, ಏನೇನೋ ಹೇಳಿದ್ಲು, ರಾಮನ ಬಗ್ಗೆ ಮಾತಾಡಿಕೊಂಡ್ಲು, ತನ್ನ ದೀನಾವಸ್ಥವನ್ನು ಹೇಳ್ಕೊಂಡ್ಲು. ನನಗೇನಾದರೂ ಇಂಡೈರೆಕ್ಟಾಗಿ ಅಂದರೆ ಗೊತ್ತಿಲ್ಲದೆ ಸಂದೇಶವನ್ನು ಕೊಡ್ತಿದ್ದಾಳೋ ಅಂಥೇಳಿ ಸಂದೇಹ ಪಡ್ತಿದ್ದಾನೆ. ಏನಿರ್ಬೋದು ಇದು ಅಂತ. ಆದ್ದರಿಂದ ಮೊದಲು ಇವಳಿಗೆ ಧೈರ್ಯ ಹೇಳೋದೇ ಒಳ್ಳೆಯದು ಅಂದ್ಕೊಡ್ತಾನೆ. ಇದೆಲ್ಲ ನೋಡಿದಂದರೆ ನಾನು ಇವಳಿಗೊಂದು ಧೈರ್ಯ ಹೇಳಬೇಕು. ನಾನು ಯಾರು ಅಂತ ಈ ತಾಯಿಗೆ ಗೊತ್ತಿಲ್ಲ. ಮೊದಲು ಇವಳಿಗೆ ನಂಬಿಕೆ ಬರೆಸಬೇಕು. ಒಂದು ಸಲ ಸುತ್ತಮುತ್ತ ನೋಡ್ತಾನೆ. ರಾಕ್ಷಸರೆಲ್ಲ ನಿದ್ರೆ ಮಂಪರ್ನಲ್ಲಿದ್ದಾರೆ. ಆದರೆ ಯಾವ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು? ಅರ್ಧ ನಿದ್ರೆ ಮಂಪರ್ನಲ್ಲಿದ್ದಾರೆ ಎಲ್ಲರೂ. ಅವರಿಗೂ ಗೊತ್ತಾಗಬಾರ್ದು. ನಾನು ಬಂದಿರತಕ್ಕಂಥದ್ದು ಸೀತೆ ಮಾತಿಗೆ ಮಾತ್ರ ಗೊತ್ತಾಗಬೇಕು. ಧೈರ್ಯ ಹೇಳಬೇಕು. ನಾನು ಬಂದಿರೋ ಸಂಗತಿಯನ್ನು, ನನ್ನ ವಿಚಾರವನ್ನು ಹೇಳಬೇಕು. ನಾನು ಯಾವ ಭಾಷೆಯಲ್ಲಿ ನಾನು ಮಾತಾಡಬೇಕು? ನಾನು ಗೊತ್ತಾಗದೇ ಇರತಕ್ಕಂಥ ರಾಕ್ಷಸರ ಸುತ್ತು ಮಲಗಿರ್ತಕ್ಕಂಥವರು, ಅವ್ರಿಗೆ ಗೊತ್ತಾಗದೇ ಇರತಕ್ಕಂಥ ಭಾಷೆಯಲ್ಲಿ ನಾನು ಹೇಳಬೇಕು. ಯೋಚನೆ ಮಾಡಿ. ಇವಳ ತವರು ಮನೆಯ ಭಾಷೆ ಮೈಥಿಲಿ ಭಾಷೆ. ರಾಮನ ಭಾಷೆ ಸಾಕೇತ ಭಾಷೆ. ಸಾಕೇತ ರಾಮ ಅಂತೀವಲ್ಲ, ಅವಳನ್ನು ಮೈಥಿಲಿ ಅಂತ ಕರಿತೇವೆ. ಇಲ್ಲಿ ಸಾಕೇತ ಭಾಷೆ ರಾಮನದು. ರಾಮನ ಭಾಷೆಯಲ್ಲೇ ಮಾತಾಡಿದ್ರೆ ಇವಳಿಗೆ ಸಂತೋಷ ಆಗ್ಬೋದಂತ ಕಾಣುತ್ತೆ ಅಂದ್ಕೊಂಡು, ಮೈಥಿಲಿ ಭಾಷೆ ಬೇಡ, ರಾಮನ ಭಾಷೆ ಮಾತಾಡೋಣ. ಆಗ ರಾಮನ ಹತ್ತಿರ ಇರ್ತಕ್ಕಂಥವನು ಅಂತ ಗೊತ್ತಾಗತ್ತೆ. ಮೈಥಿಲಿ ಭಾಷೆಯಲ್ಲಿ ಮಾತಾಡದೆ ಏನು ತಂದೆ ಊರಿಂದ ಬಂದಿದ್ದಾನೆ ಕೊಂಡ್ಬಿಡ್ತಾಳೆ ತಾಯಿ. ಹಾಗಾಗಿ ಸಾಕೇತ ಭಾಷೆಯನ್ನು ಮಾತಾಡಬೇಕು. ರಾಮನ ಭಾಷೆಯನ್ನು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಸರ್ವಭಾಷಾ ಪಂಡಿತನಾಗಿರ್ತಕ್ಕಂಥವನು. ಮುಂದೆ ಹುಟ್ಟು ಭಾಷೆಗಳೆಲ್ಲ ಗೊತ್ತಂತೆ ಸ್ವಾಮಿಗೆ. ಜೈ ಗುರುದತ್ತ.
ಶ್ರೀ ಗುರುದತ್ತ.